ಹಲೋ ಹಾಯ್ ಸ್ನೇಹಿತರೆ, ಇವತ್ತು SIR ಅಪ್ಲಿಕೇಶನ್ನ ಯಾವ ರೀತಿ ಫಿಲ್ ಮಾಡೋದು. ಏನು SIR ಅಂತಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತೀವಿ. ಅಂತಂದರೆ ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಹೇಳ್ತೀವಿ. ಚುನಾವಣೆಗಳ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡಲು ಮತ್ತು ನವೀಕರಿಸಲು ಭಾರತೀಯ ಚುನಾವಣಾ ಆಯೋಗ ಈ ಒಂದು ಬೃಹತ್ ಕಾರ್ಯಾಚರಣೆಯನ್ನು ಕೈಗೊಂಡಿದೆ. ಹಾಗಾಗಿ 18 ವರ್ಷ ತುಂಬಿದಂತಹ ಮತದಾರರ ಪಟ್ಟಿಗೆ ಸೇರಿಸೋದಕ್ಕೆ ಈ ಒಂದು SIR ಅಪ್ಲಿಕೇಶನ್ನ ಫಿಲ್ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಬೂತ್ ಮಟ್ಟದ ಒಂದು ಅಧಿಕಾರಿಗಳೇನಿದ್ದಾರೆ ಅವರು BLOಗಳು ಬಂದು ಮನೆ ಮನೆಗೆ ಇದನ್ನು ಎನ್ಯುಮರೇಷನ್ನ ನಮೂನೆಗಳನ್ನು ನಿಮಗೆ ಕೊಟ್ಟು ಫಿಲ್ ಮಾಡಿಸಿ ತಗೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿನ ತಿಳಿಸ್ತಾ ಇರೋದು. ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ಶೀಲಾ ಪಾಕಶಾಲೆ ಮತ್ತು ಪಾಠಶಾಲೆಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ SIR ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಏಕೆಂದರೆ ಇತ್ತೀಚೆಗೆ ಇರುವಂತಹ ಒಂದು ಪ್ರಮುಖ ಸುದ್ದಿ ಅಂತಲೇ ಹೇಳ್ಬೋದು. ಎಲ್ಲ ಏನಪ್ಪ SI ಫಾರ್ಮ್ ಏನಕ್ಕಪ್ಪ ಫಿಲ್ ಮಾಡಬೇಕು ಅನ್ನೋದನ್ನ ಯೋಚನೆಯನ್ನು ಮಾಡ್ತಿರ್ತೀರ. ಹಾಗಾಗಿ ಬಹಳ ಸುಲಭವಾಗಿ ಯಾವ ರೀತಿ ಈ ಒಂದು ಫಾರ್ಮ್ನ ಫಿಲ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಭಾರತದ ಒಂದು ಚುನಾವಣಾ ಆಯೋಗ ಏನಿದೆ ಈ ಒಂದು ಗಣತಿ ನಮೂನೆಯ ಪ್ರಕಾರ ಈ ರೀತಿ ಫಿಲ್ನ ಮಾಡಬೇಕು ಅನ್ನೋದನ್ನ ಅಪ್ಲಿಕೇಶನ್ನ ಕೊಟ್ಟಿದೆ. ಈ ಅಪ್ಲಿಕೇಶನ್ನಲ್ಲಿ ಇಂದಿನ ಮತದಾರರ ಹೆಸರು, ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಲಭ್ಯ ಇದ್ದರೆ ಅದನ್ನು ಮೆನ್ಷನ್ ಮಾಡಬೇಕು. ಸಂಬಂಧಿಕರ ಹೆಸರು, ಈ ಒಂದು ಮತದಾರರು ಏನಿದ್ದಾರೆ ಆ ಮತದಾರನ ತಂದೆ ಅಥವಾ ತಾಯಿಯ ಒಂದು ಹೆಸರನ್ನು ಅಲ್ಲಿ ಬರಿಬೇಕಾಗತ್ತೆ. ಆ ಸಂಬಂಧಿ ಹೆಸರನ್ನ ಬರೆದ್ಮೇಲೆ ಅವರು ಯಾವ ರೀತಿ ಸಂಬಂಧ ಆಗುತ್ತೆ, ತಾಯಿಗಿದ್ರೆ ತಾಯಿ ಅಂತ ಮೆನ್ಷನ್ ಮಾಡಬೇಕು, ತಂದೆ ಅಂತ ಬರೆದಿದ್ರೆ ತಂದೆಯ ಒಂದು ಸಂಬಂಧ ಅಂತ ಅಲ್ಲಿ ಬರೀಬೇಕು. ಜಿಲ್ಲೆಯನ್ನು ಕೊಟ್ಟಿದ್ದಾರೆ, ಜಿಲ್ಲೆ ನೀವು ಯಾವ ಜಿಲ್ಲೆಯಲ್ಲಿ ವಾಸ ಮಾಡ್ತಾಯಿದ್ದೀರಾ ಆ ಜಿಲ್ಲೆ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ರಾಜ್ಯ ಅಂತ ಕೇಳಿದರೆ ರಾಜ್ಯ ಅಂತ ಅಂದಾಗ ನೀವು ಯಾವ ರಾಜ್ಯ, ಕರ್ನಾಟಕದಲ್ಲಿ ಇದ್ದರೆ ಕರ್ನಾಟಕ ಅಂತಲೇ ಅಲ್ಲಿ ಮೆನ್ಷನ್ ಮಾಡ್ಬೋದು. ಮುಂದೆ ವಿಧಾನಸಭಾ ಕ್ಷೇತ್ರದ ಹೆಸರು ಅಂತ ಕೇಳಿದರೆ ನೀವು ಯಾವ ಊರಿನಲ್ಲಿ ಇದ್ದೀರಾ ಅದನ್ನು ಫಸ್ಟ್ ತಿಳ್ಕೊಳ್ಳಿ. ಆ ಜಿಲ್ಲೆಯ ಒಂದು ಹೆಸರನ್ನಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನಂತರ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಥವಾ ಹೆಸರನ್ನು ಕೇಳಿದ್ದಾರೆ, ಅದನ್ನು ಸಹ ಫಿಲ್ ಮಾಡಬೇಕು. ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಇವೆಲ್ಲವನ್ನು ನೋಡ್ಕೊಂಡು ನಿಮ್ಮ ID ಕಾರ್ಡಲ್ಲಿ ಇರುತ್ತೆ, ವೋಟರ್ ID ಏನಿದೆ ಅದರಲ್ಲಿರುತ್ತೆ, ನೋಡ್ಕೊಂಡು ಇಲ್ಲಿ ಫಿಲ್ ಮಾಡಿ. ನಂತರ ಜನ್ಮ ದಿನಾಂಕ, ನಿಮ್ಮ ಡೇಟ್ ಆಫ್ ಬರ್ತನ್ನ ನೀಟಾಗಿ ಬಾಕ್ಸಲ್ಲಿ ಕೊಟ್ಟಿದ್ದಲ್ಲ ಬಾಕ್ಸಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟು ಆಧಾರ್ ಸಂಖ್ಯೆ ಪೂರ್ತಿ 12 ನಂಬರ್ಗಳನ್ನು ಇಲ್ಲಿ ಬರೀಬೇಕಾಗತ್ತೆ. ನಂತರ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕು. ಅದಾದಮೇಲೆ ತಂದೆಯ ಅಥವಾ ಪೋಷಕರ ಹೆಸರು, ಮಗನ ಜೊತೆ ಇದ್ದರೆ ಮಗನ ಹೆಸರನ್ನು ಹಾಕಬೇಕಾಗತ್ತೆ. ಪೋಷಕರ ಜೊತೆ ತಂದೆ ಅಥವಾ ತಾಯಿ ಇದ್ದರೆ ಅವರ ಹೆಸರನ್ನು ಹಾಕಿ ಅವರ ಒಂದು ವೋಟರ್ ID ನಂಬರ್ ಏನಿದೆ ಆ ನಂಬರನ್ನು ಇಲ್ಲಿ ಬರೀಬೇಕಾಗತ್ತೆ. ತಾಯಿ ಇದ್ದರೆ ತಾಯಿ ಹೆಸರು, ಅವರ ಒಂದು ಸಂಬಂಧ ಇಲ್ಲಿ ಮತದಾರ ಅಂದರೆ ID ಕಾರ್ಡ್ನಲ್ಲಿ ವೋಟರ್ ID ಕಾರ್ಡಲ್ಲಿರುವಂತಹ ಒಂದು ನಂಬರ್ನ NMD ಇಂದ ಸ್ಟಾರ್ಟ್ ಆಗುತ್ತೆ, ಮುಂದಿನ ಒಂದು ಸಂಖ್ಯೆ ನೀವಲ್ಲಿ ಬರೀಬೇಕು. ನಂತರ ಸಂಗಾತಿಯ ಹೆಸರು, ಆ ಹುಡುಗನಿಗೆ ಮದುವೆ ಆಗಿದ್ದರೆ ಹೆಂಡತಿಯ ಹೆಸರನ್ನು ಸಹ ಅಲ್ಲಿ ಬರೀಬೇಕಾಗತ್ತೆ. ಹಾಗೆ ಅವರ ಒಂದು ವೋಟರ್ ID ಕಾರ್ಡಲ್ಲಿ ಕೊಟ್ಟಿರುವಂತಹ ಆ ಸಂಖ್ಯೆಯನ್ನು ನಂಬರನ್ನು ಬರೀಬೇಕಾಗುತ್ತೆ. ಇಷ್ಟೇ, ಬಹಳ ಸುಲಭವಾಗಿ ಈ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಇಷ್ಟು ಫಿಲ್ ಮಾಡಿದ ಮೇಲೆ ನಿಮ್ಮ ಇಲ್ಲಿ ಮತದಾರರ ಸಹಿ ಅಂತ ಕೊಟ್ಟಿದ್ದಾರೆ, ಆ ಸಹಿನ ನೀವು ಮಾಡ್ಬೋದು. ಸಹಿ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಎಡಗೈನ ಒಂದು ಹೆಬ್ಬೆರಳಿಗೆ ತಮ್ಮ ಇಂಪ್ರೆಷನ್ನು ಸಹ ಅಲ್ಲಿ ಹಾಕ್ಬೋದು. ಅದಾದ ನಂತರ ದಿನಾಂಕ, ಯಾವ ದಿನಾಂಕದಲ್ಲಿ ಫಿಲ್ ಮಾಡಿ ಕೊಡ್ತಾ ಇದ್ದಾರೆ ಅದನ್ನು ಸಹ ಮೆನ್ಷನ್ ಮಾಡಿ. ಇಷ್ಟೆಲ್ಲ ಅಪ್ಲಿಕೇಶನ್ನ ಫಿಲ್ ಮಾಡಿದ ಮೇಲೆ ಇತ್ತೀಚಿನ ಒಂದು ಭಾವಚಿತ್ರವನ್ನು ಲಗತ್ತಿಸಿ ಅಂತ ಮೇಲ್ಗಡೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಅಲ್ಲಿ ನಿಮ್ಮ ಭಾವಚಿತ್ರವನ್ನು ನೀವು ಅಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಇಷ್ಟು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದಂತಹ ವಿಚಾರ. ಈಗ ನೋಡ್ಕೊಳ್ಳಿ SIR ಫಾರ್ಮ್ನ ಯಾವ ರೀತಿ ಫಿಲ್ ಮಾಡೋದು ಅನ್ನೋದನ್ನ ನಿಮಗೆ ಬರೆದು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಬೇರೆ ಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಮತದಾರರ ಹೆಸರು ಅಂತ ಇದೆ, ಅದಕ್ಕೆ ನಾನು ನಂಬರನ್ನು ಹಾಕಿ ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಂಬರ್ 1 ಮತದಾರರ ಹೆಸರು, ನಿಮ್ಮ ಹೆಸರೇನಿದೆ ಅದನ್ನು ಅಲ್ಲಿ ಬರ್ಕೊಳ್ಳಿ, ಆಯಿತಾ. ಈಗ ನಾನು ರಮೇಶ್ ಅಂತ ಎಕ್ಸಾಂಪಲನ್ನು ಇಲ್ಲಿ ಬರಿತಾ ಇದ್ದೀನಿ. ನೋಡ್ಕೊಳ್ಳಿ, ರಮೇಶ್ ಅನ್ನೋದು ಹೆಸರು, ಆಯಿತಾ. ನಂತರ ನಂಬರ್ 2 ಏನು ಕೇಳಿದ್ದಾರೆ, ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದರೆ ID ಕಾರ್ಡಲ್ಲಿ ಇರುವಂತಹ ವೋಟರ್ ID ಕಾರ್ಡ್ ಏನಿದೆ ಅದರಲ್ಲಿರುವಂತಹ ನಂಬರ್ NMD ಅಂತ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಕೆಲವೊಂದು ನಂಬರ್ಗಳಿದೆ, ಸಂಖ್ಯೆ ಇದೆ, ಆ ಸಂಖ್ಯೆಯನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು, ಆಯಿತಾ. ನೋಡಿ, ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ, ಇದು ಎಕ್ಸಾಂಪಲ್ ಅಂತ ಹೇಳಿದೆ. ಈ ಥರ ನೀವು ಸಹ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಬರ್ಕೊಳ್ಳಿ. ನಂಬರ್ 3 ಮುಂದಿನ ಒಂದು ಪ್ರಶ್ನೆ ಏನಲ್ಲಿ ನೋಡ್ಕೊಳ್ಳಿ, ಸಂಬಂಧಿಯ ಹೆಸರು, ಈ ಮತದಾರರಿಗೆ ಅವರು ಯಾವ ರೀತಿ ಸಂಬಂಧಿ ಆಗ್ತಾರೆ ಅನ್ನೋದು ಪ್ರಶ್ನೆ, ಆಯಿತಾ. ಇಲ್ಲಿ ನಾನಿಲ್ಲಿ ತಾರಾ ಅಂತ ಬರ್ಕೊಳ್ತಾ ಇದ್ದೀನಿ.
ತಾರಾ ಅವರ ತಾಯಿ ಆಗಿರ್ಬೋದು ಅಥವಾ ತಂದೆ ಹೆಸರನ್ನಾದ್ರು ಸಹ ಅಲ್ಲಿ ಬರ್ಕೊಳ್ಬೋದು. ಇಲ್ಲಿ ತಾರಾ ಅಂತ ಹಾಕ್ಕೊಂಡಿದ್ದೀನಲ್ವಾ, ತಾರಾ ಅವರಿಗೆ ಯಾವ ರೀತಿ ಸಂಬಂಧ ಅಂತಂದರೆ ತಾಯಿ, ಆಯಿತಾ, ಅಮ್ಮ ಅಂತ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ನಂತರ ನೋಡ್ಕೊಳ್ಳಿ, ಸಂಬಂಧನೂ ಆಯಿತು. 5ನೇದಕ್ಕೆ ಹೋಗೋಣ. ಜಿಲ್ಲೆ, ಯಾವ ಜಿಲ್ಲೆ, ನಿಮ್ಮ ಜಿಲ್ಲೆಯನ್ನು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ. ನಮ್ಮದು ಹಾಸನ ಜಿಲ್ಲೆ, ಹಾಗಾಗಿ ಹಾಸನ ಅಂತ ಬರೀತಾ ಇದ್ದೀನಿ. ನಂತರ ಕೊಟ್ಟಿರುವಂಥದ್ದು ರಾಜ್ಯ, ಯಾವ ರಾಜ್ಯ ಅಂತ ಪರ್ಟಿಕ್ಯುಲರಾಗಿ ನೀವು ನೋಡಿಕೊಂಡು ಮೆನ್ಷನ್ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯ ನಮ್ಮದು, ಹಾಗಾಗಿ ಕರ್ನಾಟಕ ಅಂತ ಹಾಕ್ತಾ ಇದ್ದೀನಿ. ನಿಮ್ಮದು ಕರ್ನಾಟಕ ಆಗಿದ್ದರೆ ಕರ್ನಾಟಕ ಅಂತ ಮೆನ್ಷನ್ ಮಾಡಿ, ಇಲ್ಲಾಂದರೆ ಬೇರೆ ರಾಜ್ಯವಂತ ಮೆನ್ಷನ್ ಮಾಡ್ಕೊಳ್ಳಿ, ಆಯಿತಾ. ವಿಧಾನಸಭಾ ಕ್ಷೇತ್ರದ ಹೆಸರು, ನೀವು ಯಾವ ಊರಿನಲ್ಲಿದ್ದೀರಾ ಆ ಒಂದು ವಿಧಾನಸಭಾ ಕ್ಷೇತ್ರದ ಹೆಸರನ್ನಲ್ಲಿ ಬರೀಬೇಕಾಗತ್ತೆ. ನಮ್ಮದು ಹಾಸನ ವಿಧಾನಸಭಾ ಕ್ಷೇತ್ರ ಆಗುತ್ತೆ, ಹಾಗಾಗಿ ಅದರ ಒಂದು ಹೆಸರನ್ನು ಬರೆದಿದ್ದೀನಿ. ನಂತರ ವಿಧಾನಸಭಾ ಕ್ಷೇತ್ರದ ಸಂಖ್ಯೆಯ ಹೆಸರು ಏನಿದೆ ಅದನ್ನು ಇಲ್ಲಿ ಬರೀಬೇಕಾಗತ್ತೆ. ನಿಮ್ಮ ವೋಟರ್ ID ಕಾರ್ಡಲ್ಲಿ ಮೆನ್ಷನ್ ಆಗಿರುತ್ತೆ, ಅದನ್ನು ನೋಡ್ಕೊಂಡು ನೀವು ಇಲ್ಲಿ ಫಿಲ್ ಮಾಡ್ಬೋದು, ಆಯಿತಾ. ಎಕ್ಸಾಂಪಲ್ ನೋಡಿ, ಇಲ್ಲಿ 228. ನೆಕ್ಸ್ಟು ಭಾಗ ಸಂಖ್ಯೆನ ಕೇಳಿದ್ದಾರೆ, ಆ ಭಾಗ ಸಂಖ್ಯೆನೂ ಇಲ್ಲಿ ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ. ಆ ID ಕಾರ್ಡ್ ನೋಡ್ಕೊಂಡು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ, ಯಾಕೆಂದರೆ ನಿಮ್ಮ ID ಕಾರ್ಡಲ್ಲಿ ಇದನ್ನು ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಇಲ್ಲ ನಿಮ್ಮ ಫಾರಮ್ ಕೊಟ್ಟಿರ್ತಲ್ಲ, ಆ ಫಾರಮಲ್ಲಿ ಅವರೆಲ್ಲ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಸ್ವಲ್ಪ ನೋಡಿಕೊಂಡು ಫಿಲ್ ಮಾಡಿ, ಆಯಿತಾ. ನೋಡಿ, ನೆಕ್ಸ್ಟ್ ಇಲ್ಲಿ ಕೊಟ್ಟಿರೋದು ಭಾಗ ಸಂಖ್ಯೆ ಅಂತ ಕೇಳಿದ್ದಾರೆ. ಕ್ರಮ ಸಂಖ್ಯೆ ಯಾವುದು ಅನ್ನೋದನ್ನು ಸಹ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಸಹ ಇಲ್ಲಿ ನೋಡಿಕೊಂಡು ಫಿಲ್ ಮಾಡ್ಕೊಳ್ಳಿ, ಆಯಿತಾ. ಹಾಗಾಗಿ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದೀವಿ, ನಿಮ್ಮ ಒಂದು ಕ್ರಮ ಸಂಖ್ಯೆ ಅಲ್ಲಿ ಬರಿಬೇಕಾಗತ್ತೆ. ನೋಡಿ, ಎಕ್ಸಾಂಪಲ್ಗೆ ನಾನು ಇಲ್ಲಿ 98 ಅಂತ ಬರಿತಾ ಇದ್ದೀನಿ. ನಿಮ್ಮ ಒಂದು ವೋಟರ್ ID ಕಾರ್ಡಲ್ಲಿ ಅಥವಾ ಇಲ್ಲಿ ಶೀಟಲ್ಲಿ ಏನು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಅದು ನೋಡಿಕೊಂಡು ಬರೀರಿ. ನಂತರ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಜನ್ಮ ದಿನಾಂಕವನ್ನು ಬರೀಬೇಕು. ದಿನಾಂಕ ಹಾಗೆ ತಿಂಗಳು ಮತ್ತು ವರ್ಷ ಏನಿದೆ ಅದನ್ನ ನೀಟಾಗಿ ಡೀಟೇಲಾಗಿ ಬರ್ಕೊಳ್ಬೇಕು. ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಈಗ ಅವರ ಒಂದು ಜನ್ಮ ದಿನಾಂಕವನ್ನು ಇಲ್ಲಿ ಬರ್ಕೊಳ್ಬೇಕು, ಅದನ್ನು ಬರೆದು ತೋರಿಸ್ತಾ ಇದ್ದೀನಿ. ನಿಮ್ಮ ಜನ್ಮ ದಿನಾಂಕ ಏನಿದೆ ಅದನ್ನು ನೋಡಿಕೊಂಡು ಮೆನ್ಷನ್ ಮಾಡಿ, ಸರಿಯಾಗಿ ಬರೀರಿ, ತಪ್ಪಾಗಿ ಬರಿಬೇಡಿ. 1/4/1972 ಅಂತ ಇಲ್ಲಿ ತಿಂಗಳು, ದಿನ ಮತ್ತು ವರ್ಷನ ಹಾಕ್ಕೊಂಡೆ. ಮುಂದಿನ ಒಂದು ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಆಧಾರ್ ಸಂಖ್ಯೆ, ಆಧಾರ್ ನಂಬರ್ ಗೊತ್ತಿರುತ್ತಲ್ವ, ಅದನ್ನು ನೋಡ್ಕೊಂಡು ನೀಟಾಗೆ ಆಧಾರ್ ಕಾರ್ಡನ್ನ ನೋಡಿಕೊಂಡು ನಂಬರ್ನ ಬರ್ಕೊಳ್ಳಿ. 12 ಸಂಖ್ಯೆನೂ ಕರೆಕ್ಟಾಗಿ ಬರೀರಿ. ನೋಡಿ, ಆಧಾರ್ ಸಂಖ್ಯೆನ ಈ ರೀತಿ ಬರ್ಕೊಳ್ತಾ ಇದ್ದೀನಿ. ಆಧಾರ್ ಸಂಖ್ಯೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ ನಂತರ ಮುಂದಿನ ಒಂದು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಓದ್ಕೊಂಡು ಅದನ್ನು ಫಿಲ್ ಮಾಡಬೇಕು. ಮುಂದಿನ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿರೋದು ನೋಡ್ಕೊಳ್ಳಿ, ಮೊಬೈಲ್ ಸಂಖ್ಯೆ, ನಿಮ್ಮ ಮೊಬೈಲ್ ನಂಬರ್ ಏನಿದೆ ಅದನ್ನು ಅಲ್ಲಿ ಹಾಕೊಳ್ಳಿ. ನೋಡಿ, 13 ಮೊಬೈಲ್ ಸಂಖ್ಯೆನ ನಿಮ್ಮ ನಂಬರ್ ಏನಿದೆ ಅದನ್ನು ಬರೀ. ನಮ್ಮದು ಸಂಖ್ಯೆನಲ್ಲಿ ನಾನು ಬರೀತಾ ಇದ್ದೆ, 99608257 ಅಂತ ಇಲ್ಲಿ ಮೊಬೈಲ್ ನಂಬರ್ನ ಬರೆದಾಯಿತು. ಮುಂದೆ ನೋಡ್ಕೊಳ್ಳಿ, ತಂದೆಯ ಅಥವಾ ಪೋಷಕರ ಹೆಸರು ಏನಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ತಂದೆ ಇದ್ದರೆ ತಂದೆ ಹೆಸರು ಹಾಕಿ, ಇಲ್ಲ ಪೋಷಕರು ಇದ್ದರೆ ಪೋಷಕರ ಹೆಸರಲ್ಲಿ ಮೆನ್ಷನ್ ಮಾಡಬೇಕು, ಆಯಿತಾ. ಹೆಸರನ್ನು ಹೀಗೆ ಹಾಕ್ಕೊಳ್ಬೇಕು, ಆಯಿತಾ. ಬರೀತಾ ಇದ್ದೀನಿ ನೋಡಿ. ತಂದೆ ಇದ್ದರೆ ತಂದೆ ಹೆಸರು ಹಾಕಿ, ಪೋಷಕರಿದ್ದರೆ ಪೋಷಕರ ಹೆಸರನ್ನೆಲ್ಲ ಹಾಕ್ಬಿಟ್ಟು ಅವರ ಒಂದು ವೋಟರ್ ID ಕಾರ್ಡಲ್ಲಿ ಇರುವಂತಹ ಸಂಖ್ಯೆ ಏನಿದೆ ಆ ನಂಬರ್ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕಾಗತ್ತೆ, ಆಯಿತಾ. ನೋಡಿ, NMD ಅಂತ ಹಾಕ್ಕೊಂಡಿದ್ದೀನಿ. ಮುಂದಿನ ಸಂಖ್ಯೆ ನೀವು ನೋಡಿಕೊಂಡು ಅಲ್ಲಿ ಫಿಲ್ ಮಾಡ್ಕೊಳ್ಳಿ. ನಂತರ ತಾಯಿಯ ಹೆಸರನ್ನು ಎಲ್ಲ ಹಾಕ್ಕೊಳ್ಳಿ. ಹಾಕ್ಕೊಂಡು ನಂತರ ಅವರ ಒಂದು ಹೆಸರನ್ನ ಇಲ್ಲಿ ಬರೀರಿ. 14ನೇದು ತಾಯಿಯ ಹೆಸರು, ನಿಮ್ಮ ತಾಯಿ ಹೆಸರು ಏನಿದೆ ಅದನ್ನು ಅಲ್ಲಿ ಬರ್ಕೊಳ್ಳಿ. ತಂದೆ ಅಂತ ಹೇಳಿದ್ರೆ ತಂದೆ ಇದ್ದರೆ ತಂದೆ ಹೆಸರು ಹಾಕ್ಕೊಳ್ಳಿ, ತಾಯಿ ಇದ್ದರೆ ತಾಯಿ ಹೆಸರನ್ನು ಅಲ್ಲಿ ಫಿಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಸ್ಮಾಲ್ ಡ್ಯಾಶ್ ಆಗಿ ಬಿಟ್ಕೊಳ್ಳಿ, ಆಯಿತಾ. ನೋಡಿ, ತಾಯಿಯ ಹೆಸರನ್ನ ಈಗ ಬರ್ಕೊಳ್ಬೇಕು. ತಾಯಿ ಹೆಸರು ತಾರಾ ಅನ್ನೋದನ್ನಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ನಂತರ ಒಂದು ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆನ ಕೇಳಿದ್ದಾರೆ. NMD ಅಂತ ಹೇಳಿದ್ರೆ ಅದನ್ನು ಹಾಕ್ಕೊಂಡು ಮುಂದಿನ ಸಂಖ್ಯೆನ ನೀವಲ್ಲಿ ಬರ್ಕೊಳ್ಬೇಕು. 17 ಆಯಿತು. ಮುಂದಿನ ಒಂದು ಪ್ರಶ್ನೆ ನೋಡೋಣ. 18ರಲ್ಲಿ ಏನು ಕೊಟ್ಟಿದ್ದಾರೆ, ಸಂಗಾತಿಯ ಹೆಸರು. ಸಂಗಾತಿ ಅಂತಂದರೆ ಹೆಂಡತಿ, ಮಗನಿಗೆ ಮದುವೆ ಮಾಡಿದರೆ ಅವನ ಹೆಂಡತಿಯ ಹೆಸರನ್ನು ನೀವು ಅಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕಾಗತ್ತೆ, ಆಯಿತಾ. ಈಗ ಎಕ್ಸಾಂಪಲ್ ಇಲ್ಲಿ ಗೀತಾ ಅಂತ ಹಾಕ್ಕೊಂಡಿದ್ದೀನಿ.
ಅವರ ಹೆಸರನ್ನ ಬರ್ಕೊಂಡಿದ್ದೀವಿ. ಈಗ ಅವರ ಒಂದು ವೋಟರ್ ಐ ಡಿ ಕಾರ್ಡ್ ಲಾಸ್ಟ್ ಇಲ್ಲಿ ನೋಡ್ಕೊಳ್ಳಿ 19 ವೋಟರ್ ಐ ಡಿ ಕಾರ್ಡಲ್ಲಿರುವಂತಹ NMD ಸಂಖ್ಯೆನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕು. ಇಷ್ಟು ಈ ಫಾರಮ್ನ ಫಿಲ್ ಮಾಡುವಂತಹ ವಿಧಾನ. ಅದಾದ ನಂತರ ಏನು ಅಂತ ನಿಮಗೆ ತಿಳಿಸ್ತೀನಿ. ಇಷ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಬಹಳ ಸುಲಭವಾಗಿ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ನಂತರ ನೋಡಿ ಈ ಥರ ಫಿಲ್ ಆದಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ, ಮತದಾರರ ಸಹಿ ಅಂತ ಇದೆ. ಮತದಾರರ ಸಹಿ ಅಥವಾ ಎಡಗೈ ಹೆಬ್ಬೆರಳ ಗುರುತು ಅಥವಾ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರ ಸಹಿ ಅಂತ ಹೇಳಿದೆ. ಹಿರಿಯರು ಯಾರಿದ್ದಾರೆ ಅವರು ಸಹ ಸಹಿ ಮಾಡ್ಬೋದು. ಇಲ್ಲ ಅಂತಂದರೆ ಎಡಗೈ ಹೆಬ್ಬೆರಳಿನ ಒಂದು ತಂಬನ್ನ ಇಂಪ್ರೆಷನಲ್ಲಿ ಹಾಕ್ಬೋದು. ಆಯಿತಾ? ಇಷ್ಟಾದ ನಂತರ ಸಹಿ ಆದ ನಂತರ ದಿನಾಂಕವನ್ನು ಮೆನ್ಷನ್ ಮಾಡಿ. ನೋಡಿ ಇಷ್ಟೇ ಕೆಲಸ, ಆದರೆ ಎಷ್ಟೋ ಅಂತ ತ್ರೇನ ಕೆಡಿಸುತ್ತೆ. ಆದರೆ ಬಹಳ ಈಸಿಯಾಗಿ ಈ ರೀತಿ ಅಪ್ಲಿಕೇಶನ್ನ ಫಿಲ್ ಮಾಡೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ಸಹ ಅಪ್ಲಿಕೇಶನ್ನ ತೊಗೊಂಡಿರ್ತೀರ, ಕೆಲವರು ಫಿಲ್ ಮಾಡಿರ್ತೀರ, ಕೆಲವರು ಫಿಲ್ ಮಾಡಿರೋದಿಲ್ಲ. ಹೇಗೆ ಮಾಡೋದು ಅಂತ ಸ್ವಲ್ಪ ಗೊಂದಲದಲ್ಲಿದ್ದರೆ ಅಂಥವ್ರಿಗೆ ಸಹಾಯ ಆಗಲಿ ಅಂತ ಈ ವಿಡಿಯೋವನ್ನು ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಆದಷ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಅರ್ಥ ಮಾಡಿಕೊಂಡು ಅಪ್ಲಿಕೇಶನ್ನ ಫಿಲ್ ಮಾಡಿ PLOಗಳಿಗೆ ಮತ್ತೆ ರಿಟರ್ನ್ ಮಾಡಬೇಕು ಅಂದರೆ ರಿಟರ್ನ್ ಮಾಡಿ. ಒಂದು ಕಾಪಿ ನೀವು ಇಟ್ಕೊಳ್ಬೇಕಾಗತ್ತೆ, ಇನ್ನೊಂದು ಕಾಪಿನ ಅವ್ರಿಗೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಭಾವಚಿತ್ರವನ್ನು ಫೋಟೋನ ಸಹ ಇಲ್ಲಿ ಪೇಸ್ಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಒಂದು ಕಾಲಮಲ್ಲಿ ತೋರಿಸ್ತೀನಿ, ನಾನು ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ಅಪ್ಲಿಕೇಶನಲ್ಲಿ ಇರುತ್ತೆ ಇತ್ತೀಚಿನ ಒಂದು ಭಾವಚಿತ್ರವನ್ನು ಅಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಇಷ್ಟು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದಂಥ ವಿಚಾರ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ಹೊಸಬ್ರು ವಿಡಿಯೋವನ್ನು ನೋಡ್ತಾ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವ್ರಿಗೂ ಸಹ ಸಹಾಯ ಆಗುತ್ತೆ. ಆದಷ್ಟು ಪೂರ್ತಿ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಹಾಗೆ ಹೊಸಬ್ರು ಯಾರು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.